ಹಲೋ ವೀಕ್ಷಕ ಬಂಧುಗಳೇ, ನೋಡಿ ಇವತ್ತೇನು ನೋಡ್ತಿದ್ವಿ ನಾವು ಪುರ ಪಟ್ಟಣದಲ್ಲಿ ಬ್ರಿಡ್ಜು ಸ್ವಲ್ಪ ಕೆಳಗಡೆ ಏನು ತುಂತುರು ಮಳೆ, ಏನಂತ ಜೋರಾಗೂ ಮಳೆ ಬಂದಿಲ್ಲ. ಈ ಒಂದು ಕಮ್ಮಿ ಮಳೆಗೆ ನೋಡ್ರಿ ಈ ತರ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ಜನಗಳಿಗೆ ನೋಡಿ, ವಾಹನ ಸವಾರರು ಏನು ನೋಡ್ತೀರಾ ಚಿಕ್ಕಬಳ್ಳಿದಲ್ಲೆಲ್ಲ ಚಿಕ್ಕಬಳ್ಳಿ ಟ್ರಾಫಿಕ್ ಜಾಮ್ ಆಗಿದೆ. ಈ ತುಂತುರು ಮಳೆಗೆ ಈ ತರ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರದವರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಬೇಕು. ನೋಡಿ ಇವತ್ತೇನು ಚಿಕ್ಕಬಳ್ಳಿ ನೋಡ್ತಾ ಇದ್ರ, ಈಗ ಬಂದಿರತಕ್ಕಂಥ ಸಾಧಾರಣ ಮಳೆಗೆ ಈ ರೀತಿ ಒಂದು ಟ್ರಾಫಿಕ್ ಜಾಮ್ ವ್ಯವಸ್ಥೆ ಆಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಸ್ಕೊಡ್ಬೇಕು ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಇವತ್ತೇನು ಚಿಕ್ಕಬಳ್ಳಿ ನೋಡ್ತಾ ಇದ್ರ, ಇವತ್ತೇನು ಅಲ್ಲೆಲ್ಲ ನೋಡ್ತಾ ಇದ್ರ ಚಿಕ್ಕಬಳ್ಳಿ ನೋಡ್ರಿ, 1 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರಿಗೆ, ಶಾಲಾ ವಾಹನಗಳಿಗೆ ತುಂಬಾ ತೊಂದರೆಗಳಾಗ್ತಾ ಇದೆ. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದಂತ ಕ್ರಮ ಕೈಗೊಂಡು ತ್ವರಿತಗತಿಯಲ್ಲಿ ಇದೊಂದು ಅಭಿವೃದ್ಧಿ ಪಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಇವತ್ತೇನು ವಿಷಯಗಳು ನೋಡ್ತಿದ್ರೆ ನೋಡ್ರಿ, ಸುಮಾರು 1.5 ಗಂಟೆ 2 ಗಂಟೆಯಿಂದ ತುಂತೂರು ಮಳೆಗೆ, ಈ ಚಿಟಿ ಮಳೆಗೆ ಟ್ರಾಫಿಕ್ ಜಾಮ್ ಆಗಿದೆ. ಅಂದ್ರೆ ಇನ್ನೇನಾದ್ರು ಭಾರಿ ಮಳೆ ಬಂದ್ರೆ ಯಾವ ರೀತಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ಬೋದು, ಯಾವ ರೀತಿ ಸಮಸ್ಯೆ ಒಳಗಾಗ್ಬೋದು ಜನತೆ ನೋಡಿ. ಶಾಲಾ ವಾಹನಗಳಾಗಿರ್ಬೋದು ನೋಡ್ರಿ, ಶಾಲಾ ವಾಹನ ಕೂಡ ನಿಂತಿದೆ. ಯಾವುದೇ ರೀತಿ ವಾಹನಗಳು ಹೋಗಕ್ಕಾಗ್ತಿಲ್ಲ, ಎಲ್ಲ ಜಾಮ್ ಆಗಿ ನಿಂತಿದೆ. ಅದಕ್ಕೋಸ್ಕರ ಜಿಲ್ಲಾಡಳಿತ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಹೈವೇ ಅಧಿಕಾರಿಗಳು ಆಗ್ಬೋದು, ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಇಂತಿ ಊರ್ಕೆರೆ ಮಂಜುನಾಥ್.